ಕಲೆ ಕಬೀರದಾಸರ ಒಂದು ಮಾತು ಹೇಳ್ತಾರ. ಏನಂತ? ತೂ ಕ್ಯಾ ಕರೇಗಾ ತೂ ಕ್ಯಾ ಕರೇಗಾ ತೆರೆ ತಕದೀರ್ ಕಾ ಚಕ್ಕರ ನ್ಯಾರ ಅಂತ ಹೇಳಿದಾರ ಅವರು. ಕನ್ನಡ ಮೇ ಬೋಲೋ, ಕನ್ನಡ ಮೇ ನಮಗ ತಿಳಿಲಿಲ್ಲ. ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ. ನಮಗ್ ಖೂನ ಅಲ್ಲಿಲ್ವಾ? ತಮ್ಮ ಇದರ ತಾತ್ಪರ್ಯ ಎಷ್ಟೇ ಅದ. ಏನಾದ್ರಿ? ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಾರ. ಏನಂತೇಳಿ? ನಾ ಇದನ್ನ ಮಾಡ್ತೀನಿ, ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ. ಅಂತವ್ರಿಗೆ ಕಬೀರದಾಸರು ಹೇಳ್ತಾರ ಏನಂತ್ರಿ? ನೀ ಏನ್ ಮಾಡ್ತೀನಿ, ನಿನ್ನ ಕೈಲಿ ಏನೂ ನೀಗೋದಿಲ್ಲ, ಆಗೋದಿಲ್ಲ. ನಿನ್ನ ಹಣೆ ಬರೋದೊಳಗ ನಿನ್ನ ಭೋಗದೊಳಗ ಬ್ರಹ್ಮ ಏನು ಬರದಾನ ನೋಡು, ಅದನ್ನೇ ಆಗ್ಬೇಕಾಗ್ಯದ ಶಿರ್ಸು. ಅದನ್ನೇ ಆಗ್ತದ. ಅದನ್ನ ತಪ್ಪಸಾಕ ಯಾರಿಂದಾನು ಸಾಧ್ಯ ಇಲ್ಲ. ತಪ್ಪಿಸ್ತೀನಿ ಅಂತ ಹೋದವ್ರ ಕೈದಿಂದ ಆಗಿಲ್ಲ ಅಂತಕ್ಕಂತ ಮಾತು ಹೇಳಿದಾರೆ ಅವರು. ಇದೇ ಮಾತು ಯಾಕೆ ಹೇಳ್ತಿರುವ? ಯಾಕೆ ಈ ಮಾತು ಹೇಳೋದದ? ಯಾಕೆ ಹೇಳ್ತೀವ? ಆ ತಪ್ಪಿಸ್ಲಾಕ ಯಾರದಿಂದ ಆಗಲಿಲ್ಲ. ಯಾರದಿಂದ? ಒಂದು ದಿವಸ ಎಲ್ಲಾರ ಹಣಿಬಾರನು ಯಾರು ಬರ್ಯಾವರು? ಬ್ರಹ್ಮ. ಬ್ರಹ್ಮ ಎಲ್ಲಾರ ಹಣಿಬಾರ ಬರ್ಯಾವತ್ತಮ್ಮ. ಹೌದೌದಲ್ಲ? ಆಯುಷ್ಯ ಮುಗಿದ ಬಳಕ ಒಯ್ಯುವಂತ ಕೆಲಸ ಯಾರದು? ಯಮರಾಜಂದು. ಯಮರಾಜನ ಕೆಲಸ. ಒಂದು ದಿವಸ ಯಮರಾಜ ಕ್ವಾನ ಹಗ್ಗ ತಗೊಂಡು ಮರ್ತ್ಯ ಲೋಕಕ್ಕೆ ಬಂದು ಇಳ್ಕೊಂಡತ್ತಮ್ಮ. ಏನಾಗ್ತದವ? ಮರ್ತ್ಯ ಲೋಕಕ್ಕೆ ಬಂದು ಇಳ್ಕೊಂಡ ಕೂಡ್ಲೆ ಏನ ಬ್ರಹ್ಮ ಮಾಡಿ ಕೊಟ್ಟಿದ ನೋಡ ಚೀಟಿ. ಬ್ರಹ್ಮ 100 ಮಂದಿ ಚೀಟಿ ಮಾಡಿ ಕೊಟ್ಟಿದ್ದ. ಇವ್ರದೆಲ್ಲ ಆ ಚೀಟಿ ಬಿಚ್ಚಿ ನೋಡ್ತಾನ. ನೋಡುವಷ್ಟೊಳಗ ಯಾರ ಹೆಸರಿತ್ತದ್ರೊಳಗ ಮೊದಲನೇ ಹೆಸರ ಊರು ಗೌಡಂದು. ಆ ಊರು ಗೌಡನ ಹೆಸರು ಮೊದಲಿಗಿತ್ತ ತಮ್ಮ. ಗೌಡನ ಮನೆಗೆ ಹೋದ ಯಮರಾಜ ಏನಂತಾನ? ಹೋಗಿ ಅಂತಾನ ಏನಪ್ಪಾ ಅಂತಂದ್ರ, ಹೋದ ಕೂಡ್ಲಿ ಅವಾಗ ಈಗ ಗೌಡ ಅಂತಾನ. ಏನಂತಾನವ? ಬರ್ರಿ ಯಮರಾಜಾರ, ಬರ್ರಿ ಬರ್ರಿ, ಬಹಳ ದಿವಸಿಗೆ ಬಂದ್ರಿ ಅಂತೇಳಿ ಮನ್ಯಾಗ ಕರ್ಕೊಂಡು ಹೋದಿವ. ಮನ್ಯಾಗ ಕರ್ಸಿ ನೀರ್ ಕೊಟ್ಟತ್ತ. ಅವಾಗ ನೀರು ಕೊಟ್ಟ ಯಮರಾಜ ವಿಚಾರ ಮಾಡ್ತಾನ ನೋಡ್ರಿ. ಏನಂತ? ಅಲ್ಲ, ನಾ ಬರೇ ಬರುದು ನೋಡಿನೇ ಎಲ್ಲಾ ಮಂದಿ ಗಡ ಗಡ ನಡಗತದ, ಮನ್ಯಾಗ ಅಂಜಿ ಹೋಗಿ ಕುಂಡಿರ್ತದ. ಇವ ಸಹಜ ಒಳಗ ಬಾತಾನಂದ್ರ, ಇವ ಸಹಜ ಮನ್ಯಾಗ ಕರಿತಾನಪ್ಪ ಅಂತಂದ್ರ ಇವಂದ್ ಏನ ಮದುವಾದ ನೋಡ್ಬೇಕಂತ ತಿಳ್ಕೊಂಡು ಯಮರಾಜ ಒಳಗ್ ಹೋಗಿ ಕೂತಮ್ಮ. ಹೌದೌದು. ಕೂತ ಕೂಡ್ಲೆ ಅವಾಗ ಗೌಡಗ ಗೊತ್ತಿತ್ತು, ಹೆಂಗಿದ್ರು ನನಗ್ ಒಯ್ದಾಕ ಬಂದಾನ, ಸುಮ್ಮ ಬಿಡಬಾರದಂತ ತಿಳ್ಕೊಂಡು ಏನ್ ಮಾಡದಿವ? ಏನ್ ಮಾಡ್ದವ? ಇಲ್ಲೇ ನಾ ಸ್ವಲ್ಪ ನಿಮಗ ಕುಡಿಲಾಕ ಹಾಲು ತಗೊಂಡು ಬರ್ತೇನ್ರಿ, ನೀವು ಇಲ್ಲೇ ಸ್ವಲ್ಪ ಕುಂಡ್ರಿ ಅಂತೇಳಿ ಯಮರಾಜಗೆ ಹೇಳಿ ಗೌಡ ಒಂದು ಮೆಡಿಕಲ್ಕ್ ಹೋಗಿ 4 ನಿದ್ದೆ ಗುಳಿಗೆ ತಗೊಂಡು ಬಂದತ್ತಮ್ಮ. ಇವ ಹಾಕ್ಲಾಕ ಯಮರಾಜಗ 4 ನಿದ್ದೆ ಗುಳಿಗೆ ತಗೊಂಡು ಬಂದ. ಸುಡು ಸುಡು ಹಾಲು ಕಾಸಿ ಹಾಲಾಗ ಮಿಕ್ಸ್ ಮಾಡಿ ಯಮರಾಜಗ ಕೊಟ್ಟ. ಕೊಟ್ಟ ಕೂಡಲೇ ಯಮರಾಜಗ ನಿದ್ದೆ ಹತ್ತಿ ಬಿಡುತ್ತು. ಅವಾಗ ಗೌಡ ವಿಚಾರ ಮಾಡ್ತಾನ ನೋಡ್ರಿ. ಏನ್ ವಿಚಾರ ಮಾಡಿದ? ಈಗೇ ನನಗ ಸರಿಯಾದ ಟೈಮ್ ಅದ, ಏನರೇ ಮಾಡಿ ನಾ ಹೋಗುದು ತಪ್ಪಿಸ್ಬೇಕಂತ ತಿಳ್ಕೊಂಡು ಏನು ಯಮರಾಜನ ಕಿಶಾದಾಗ 100 ಮಂದಿ ಲಿಸ್ಟ್ ಇತ್ತು ನೋಡಿದನ. ಹೊರಗೆ ತಕೊಂಡು ನೋಡ್ದ. ನೋಡುವಷ್ಟೊಳಗ ಮೊದಲ ಹೆಸರು ತಂದೆ ಇತ್ತು. ಅಲಾ ಸುಳಿ ಮಗ ಹಾತ್ ಬಡಿ ಅಂತ ಇವ ನನಗ್ ಒಯ್ಲಕ್ಕ ಬಂದಾನ, ಏನರೇ ಮಾಡಿ ತಪ್ಪಿಸ್ಬೇಕಂತೇಳಿ ಏನ್ ಮಾಡ್ಲಕ್ಕತ್ತ? ಏನ್ ಮಾಡ್ತಾನ್ರಿ? ಹಂಗಿಷ್ಟ ಹಿಂಗಿಷ್ಟ ಮಾಡಿ ಅದನ್ನ ತಿದ್ದಿ ಮ್ಯಾಗಿನ ತನ್ನ ಹೆಸರು ಅಳಗಿಸಿ ಎಲ್ಲಿ ಬರ್ದ? ಎಲ್ಲಾರ ತೆಳಗ ಗೌಡ ತನ್ನ ಹೆಸರು ಹಾಕೊಂಡತ್ತಮ್ಮ. ಅಂದ್ರೆ ಎಲ್ಲಾರು ಹೋದಿನ ತಾವ್ ಹೋಗ್ಬೇಕು. ಎಲ್ಲಾರಿಗೆ ಒಯ್ದಿನ ನನಗ್ ಒಯ್ಬೇಕಂತ ತೆಳಗ ಹಾಕೊಂಡ. ಅವಾಗ ಏನಾಯ್ತು? ಮತ್ತ ಚೀಟಿ ಹೆಂಗಿತ್ತ ಹಂಗೆ ಮಡಚಿ ಇಡುತ್ತಿದ್ದ. ಇಡುವಷ್ಟೊಳಗ ಯಮರಾಜ ಎತ್ತರ ಆಯ್ತು. ಏನಲ್ಲಕತ್ತ? ಎತ್ತರಾಗಿ ಅಲ್ಲಾಕತ್ತೀವ. ಆನಂದ ಆನಂದ ಪರಮಾನಂದ ಅಲ್ಲಾಕತ್ತ. ಇಂತ ನಿದ್ದಿನಿ ಎಂದು ಮಾಡಿಲ್ಲ. ಇಂತ ನಿದ್ದೆ ನನ್ನ ಜೀವನದೊಳಗ ನಾ ಹುಟ್ಟಿನದಿಂದ ತನಕನೂ ಇಂತ ನಿದ್ದೆ ಮಾಡಿಲ್ಲ. 4 ನಿದ್ದಿಗಳಿಗೆ ನುಂಗಿ ಮುಕ್ಕೊಂಡಿದಿ. ಮತ್ತ ಅವಾಗ ಯಮರಾಜ ಗೌಡ್ರಿಗೆ ಅಂತಾನ, ಏನು ಗೌಡ್ರ, ನಾ ಇಲ್ಲಿ ತನಕನು ಎಷ್ಟೋ ಮಂದಿಗೆ ಒಯ್ಲಾಕ ಬಂದೀನಿ. ನಾ ಬರೇ ಬರುದು ನೋಡಿನೇ ಮಂದಿ ಗಡ ಗಡ ನಡಗತದ. ಇವತ್ತು ಮನ್ಯಾಗ ಕರೆಸಿ ನನಗೆ ಇಷ್ಟು ಉಪಕಾರ ನೀವು ಮಾಡ್ರಿಪ್ಪ ಅಂತಂದ್ರ ನಿಮ್ ಉಪಕಾರ ನಾ ಹೆಂಗ್ ಮರಿಲಾಕ ಆಗ್ತದ? ಬಹಳ ಉಪಕಾರ ಗೌಡ್ರ. ಬ್ರಹ್ಮ ಮಾಡಿರ್ತಕ್ಕಂತ ಲಿಸ್ಟಿನ ಪ್ರಕಾರ ಇವತ್ತು ನಿಮಗೆ ಒಯ್ಲಾಕ ಬಂದಿದ್ದ. ನಿಮ್ ಉಪಕಾರ ನನಗ ಬಹಳ ಆಗ್ಯದ. ಇವತ್ತು ನಿಮಗ್ ಒಯ್ದಿಲ್ಲ, ಇನ್ನು ತೆಳಗಿನ ಹಿಡ್ಕೊಂಡನೆ ಚಾಲು ಮಾಡ್ತೀನಿ ಅನ್ನವ ಯಮರಾಜ. ಅವಾಗ ಯಮರಾಜಾಗ ಏನು ಗೌಡಗ ಗೊತ್ತಾಯ್ತು ತಮ್ಮ. ಏನು? ನಾ ಎಷ್ಟೇ ಪ್ರಯತ್ನ ಪಟ್ರು ಸಹಿತ ಮತ್ತ ತೆಳಗ ನನ್ನ ಹೆಸರು ಬತ್ತು, ನನ್ನ ಹಣಿಬಾರ್ದಾಗಿದ್ದು ತಪ್ಪಸಾಕಾಗುದಿಲ್ಲ ಅಂತೇಳಿ ಗೌಡ ಸುಮ್ಮದ. ಇದು ಬರೇ ದೃಷ್ಟಾಂತದ ತಮ್ಮ. ಏನವ ಸಿದ್ಧಾಂತ? ಇದಕ್ಕೆ ಸಿದ್ಧಾಂತ ಒಂದು ಮಹಾತ್ಮರ ಹೇಳ್ತಾರ. ಏನಂತ ಹೇಳ ಮಾತ? ಹಣಿಬಾರ ಕತಿ ಹರೇ ಬ್ರಹ್ಮಗ ತಿಳಿದಿಲ್ಲ, ಮಾಡುದೇನೈತಿ
ಮಾಡೋದು ಏನದ? ಸ್ವಂತ ಮಗನ ಹಣಿಬಾರ ಬರೀಲಾಕ ಬಂದಿಲ್ಲ, ಯಾರಿಗ್ ಹೇಳುದೇನೈತಿ ಅಂತಕ್ಕಂತ ಮಾತಂದ್ರ ಅವರು. ಇದೇ ಮಾತು ಯಾಕಂದ್ರವ? ಎಲ್ಲಾರ ಹಣಿಬಾರನು ಬ್ರಹ್ಮನೇ ಬರದ. ಹೆಂಗ ಬರದ? ಹೆಂಗ ಬರೀತದ? ಒಬ್ರದ್ 20 ವರ್ಷ ಬರದ, ಒಬ್ರದ್ 30 ಬರದ, ಒಬ್ರದ್ 50 ಬರದ, ಒಬ್ರದ್ 100 ವರ್ಷ ಬರದ. ಒಬ್ರದ್ 6 ಕುಡದ್ ಲಿವರ್ ಬಾದ ಹೋಗ್ಯ ತಿಳಿಬಾರದ. ಒಬ್ರದ್ ಆಕ್ಸಿಡೆಂಟ್ ಆಗಿ ಹೋಗ್ಲತ್ತೇಳಿ ಹಿಂಗ ಹಲವಾರು ಮಂದಿದ ಬರದ. ಕರೆ ಬ್ರಹ್ಮಗ ಒಬ್ಬ ಮಗ ಹುಟ್ಟಿ ಬಂದ. ಬ್ರಹ್ಮ ವಿಚಾರ ಮಾಡ್ತಾನ ನೋಡ್ರಿ, ಏನಂತ? ಎಲ್ಲಾರ ಹಣಿಬಾರ ಆಯುಷ್ಯ ಮ್ಯಾಗ ಬರದೀನಿ, ನನ್ನ ಮಗನ ಹಣಿಬಾರ ಬ್ಯಾರೇನೆ ಬರಿಬೇಕಂತ ತಿಳ್ಕೊಂಡು ಏನ್ ಬರದ? ಏನ್ ಬರ್ದವ? ಯಾವಾಗ ಸೂರ್ಯ ಚಂದ್ರ ಕೂಡ್ತಾರ, ಯಾವಾಗ ಸೂರ್ಯ ಚಂದ್ರ ಒಂದಾಗತಾರ ನೋಡ, ಅವಾಗ ನನ್ನ ಮಗ ಸಾಯ್ಬೇಕಂತೇಳಿ ಮಗನ ಹಣಿಬಾರ ಬರದ. ಹೌದೌದಲ್ಲ? ಅಂದ್ರ ಸೂರ್ಯ ಚಂದ್ರ ಕೂಡಿರಬಾರದು, ಮಗ ಸತ್ತಿರಬಾರದು. ನೋಡಿ ಹೆಂಗ ಬರ್ದಾನ. ಹಂಗ ಹಣಿಬಾರ ಬರದ. ಹುಟ್ಟಿದ 13 ದಿವಸಿಗೆ ಏನಾಯ್ತು? ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಬತ್ತು. 33 ಕೋಟಿ ದೇವತೆಗಳೆಲ್ಲ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟತಮ್ಮ. ಕರೆ ಎಲ್ಲಾರಿಗೆ ಹೇಳ್ದ, ಕರೆ ಸೂರ್ಯ ಚಂದ್ರಿಗೆ ಮಾತ್ರ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೇಳೋದು ಬಿಟ್ಟ. ಹೌದೌದಲ್ಲ? ಈ ದೇವತೆಗಳೆಲ್ಲ ಸಜ್ಜಾಗಿ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು. ಆಗ ಅರ್ಧ ಹಾದ್ಯಾಗ ಏನು ಹೋಗ್ತಿದ್ರು, ಎಲ್ಲಾರಿಗೆ ಸೂರ್ಯ ಗಂಟು ಬಿದ್ದತ್ತಮ್ಮ. ಕೇಳ್ತಾನ. ಸೂರ್ಯ ಗಂಟು ಬಿದ್ದ ಅಂತಾನ. ಏನು? ಯಪ್ಪ ಎಲ್ಲಾರು ಹಿಂಗ ಸಜ್ಜಾಗಿ ಎಲ್ಲಿಗೆ ಹೊಂಟ್ರಿ ಅಂದ ಕೂಡ್ಲಿ ಅವಾಗ ಅಂತಾರ ದೇವತೆಗಳು. ಏನಂತಾರವಾ? ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಅದ, ನಾವ್ ಎಲ್ಲಾರು ಅಲ್ಲಿಗೆ ಹೊಂಟಿದೆವು, ನಿನಗ್ ಹೇಳಿಲ್ಲೇನು ಅಂತ ಕೇಳಿದ್ರು. ಅವಾಗ ಸೂರ್ಯ ಅಂತಾನ. ಏನಂತಾನವ? ಯಪ್ಪ ಏನೋ ಒಂದು ಕಾರ್ಯಕ್ರಮದ ಗಡಿಬಿಡಿ ಒಳಗ್ ನನಗೆ ಹೇಳುದು ಮರ್ತಿರ್ಬೇಕು. ಬ್ರಹ್ಮ ಮರ್ತಾನಂದ್ರ ನಾ ಮರೀದಿಲ್ಲ, ನಡಿ ನಾನು ನಿಮ್ಮ ಜೋಡಿ ಬರ್ತೀನಿ ಅಂತ ಸೂರ್ಯ ಹೊಂಟ ನಿತ್ತ. ಅವಾಗ ಎಲ್ಲಾರು ಕೂಡಿ ಅರ್ಧ ಹಾದಿ ಒಳಗ ಹೋಗ್ತಿದ್ರು. ಚಂದ್ರನು ಗಂಟು ಬಿದ್ದತಮ್ಮ. ಅಲ್ಲೇನಾಗ್ತದ? ಚಂದ್ರ ಅಂತಾನ ನೋಡ್ರಿ. ಏನಂದವ? ಎಲ್ಲಾರು ಹಿಂಗ ಸಜ್ಜಾಗಿ ನಿಮ್ಮ 33 ಕೋಟಿ ದೇವತೆಗಳೊಳಗ ನಾನು ಒಬ್ಬದೀನಿ, ನನಗ ಬಿಟ್ಟು ಎಲ್ಲಾರು ಕೂಡಿ ಎಲ್ಲಿಗೆ ಹೊಂಟ್ರಂದ ಕೂಡ್ಲಿ ಅವರು ಮಾತು ಹೇಳ್ತಾರ. ತೊಟ್ಟಿಲ ಕಾರ್ಯಕ್ರಮ ಅದ, ನಾವೆಲ್ಲ ಅಲ್ಲಿಗೆ ಹೊಂಟಿದೆ ಒಂದು ಕೂಡ್ಲಿ ನಿನಗ್ ಹೇಳಿನೇನಂತ ಕೇಳಿದ್ರು. ಅವಾಗ ಚಂದ್ರನು ಅಂತಾನ. ಏನಂದ? ಏನೋ ಒಂದು ಕಾರ್ಯಕ್ರಮದ ಗಡಿಬಿಡಿ ಒಳಗ ನನ್ನ ಹೇಳುದು ಮರ್ತಿರ್ಬೇಕು. ಅವ ಮರ್ತಾನಂದ್ರ ನಾ ಮರಿದಿಲ್ಲ, ನಾನು ನಿಮ್ಮ ಜೋಡಿ ಬರ್ತೀನಿ ಅಂತ ಸೂರ್ಯ ಚಂದ್ರ ಕೂಡಿ ಹೊಂಟ ನಿತ್ತಿರುತ್ತಮ್ಮ. ಯಾವಾಗ ಸೂರ್ಯ ಚಂದ್ರ ಹೋಗಿ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದಾಗ ಕೂಡ್ತಾರ, ಏನಾಯ್ತು? ಬ್ರಹ್ಮನ ಮಗನ ಮರಣ ತೊಟ್ಟಿಲದೊಳಗೆ ಆಯ್ತು. ಸೂರ್ಯ ಚಂದ್ರ ಹೋಗಿ ತೊಟ್ಟಿಲ ಕಾರ್ಯಕ್ರಮದ ಕೂಡಬೇಕಾಗಿತ್ತು, ಬ್ರಹ್ಮನ ಮಗ ಸೈಬೇಕಾಗಿತ್ತು. ಇಲ್ಲಿ ಏನು ಹೇಳೋದದ? ಏನ್ ಹೇಳ್ತಿರುವ? ಅಂತ ಹಣಿವಾರ ಬರ್ದಿರ್ತಕ್ಕಂತ ಬ್ರಹ್ಮಗೆ ಬರ್ದಿದ ಹಣಿವಾರ ತಪ್ಪಸಾಕಾಗಿಲ್ಲ. ಹೌದು. ಇನ್ನು ನಾವು ನೀವು ಯಾವ ಗಿಡದ ತಪ್ಪಲ ಅಂತಕ್ಕಂತ ಮಾತು ಇದು ವೇದಾಂತ ಹೇಳುತ್ತದ. ಹೌದೌದ್ರಲ್ಲ? ಅದಕ್ಕೆ ಇರ್ಲಿ, ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೊಜ್ಜಗಲಾರದಂಗ ಆ ನೇರವಾಗಿ ವಿಷಯ ಕಡೆ ಹೋಗುದದ. ಹೋರ್ಲ ವಿಷಯ ಏನು? ಏನ್ ನಡೆದ ವಿಷಯ? ದೇವ್ರು ಮತ್ತು ಭಕ್ತರು ಅಂತಕ್ಕಂತ ವಿಷಯ. ಹೌದೌದು. ಇಟ್ಟು ಕೂಡ್ಲೆ ಅಣ್ಣಾಜಿ ಅವರು ದೇವ್ರ ವಾದ ಹಿಡ್ಕೊಂಡು ಭಕ್ತರ ಪಾಲ ನಮಗ ಬಿಟ್ಟಾರ. ಬಿಟ್ಟಾರಲ್ರಿ. ದೇವ್ರದ್ದು ಬೆಳೆಸಿದ್ರು ನೀವ್ ಎಲ್ಲಾರು ಕೇಳಿರಿ. ಏನ್ ಬೆಳೆಸ್ಯಾರ? 84 ಲಕ್ಷ ಜೀವರಾಶಿಗಳಿಗೆ ಹುಟ್ಟಿಸಿದವ ದೇವರದಾನ, ಅನ್ನ ಹಾಕವ ದೇವರದಾನ, ಈ ಸೃಷ್ಟಿನೇ ತಯಾರು ಮಾಡಿ ಬಿಟ್ಟವ ದೇವರದಾನ ಅಂತಕ್ಕಂತ ಮಾತಂದ್ರ ಅವ್ರು ಹೇಳ್ಯಾರಲ್ಲ. ಅಣ್ಣಾಜಿ ಅವ್ರ ಅಂದ್ರು. ಅದು ಅಣ್ಣಾಜಿ ಅವ್ರ ನಿಮಗೊಂದು ಮಾತು ಹೇಳ್ತೀನಿ ನಾನು. ಏನ್ ಹೇಳ್ತೀರಿ ಇವತ್ತು ತಂಗಿಯವರ? ಸೃಷ್ಟಿ ತಯಾರು ಮಾಡಿದವ್ರ ದೇವರ ಬ್ರಹ್ಮ ವಿಷ್ಣು ಮಹೇಶ್ವರ ಅದಾರತ್ತ ನೀವು ಅಂದ್ರಿ. ಅಂದ್ರಲ್ಲ. ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ಏನ್ ಕೇಳ್ತೀವ? ನಿನ್ನ ಭಗವಂತ ಹಿಂಗೆ ಅದಾನ, ನಿನ್ನ ಭಗವಂತ ಹಿಂಗೆ ಅದಾನ, ಇಲ್ಲಿ ಅದಾನ, ಈ ಕೆಲಸ ಮಾಡಕತ್ತಾನ ತೋರಿಸಿ ಕೊಟ್ಟವ ನನ್ನ ಭಕ್ತದಾನ. ಹೌದು. ನಿನ್ನ ದೇವ್ರಿಗೆ ಏನಪ್ಪಾ ಅಂತಂದ್ರ ಬರೇ ಸೃಷ್ಟಿ ತಯಾರು ಮಾಡೋದು ಅಷ್ಟೇ ನಿನ್ನ ಕೆಲಸ. ಇದೆಲ್ಲ ಕೆಲಸ ಖರೆ ಮರ್ತ್ಯ ಲೋಕದೊಳಗೆ ಈ ಕೆಲ ಜಗತ್ತೇ ಏನು ನಡೆದದ ನೋಡು, ಎಲ್ಲಾ ಇದು ಎಲ್ಲಾನು ಒಬ್ಬ ಭಕ್ತರ ಮ್ಯಾಗ ನಡೆದದ. ಹೌದೌದು. ಅದಕ್ಕಲ್ಲೇ ಮಹಾತ್ಮರು ಒಂದು ಮಾತು ಹೇಳ್ತದ, ಶಾಸ್ತ್ರ ಏನು ಹೇಳ್ತದ? ಏನ್ ಹೇಳ್ತದವ ಮಾತ? ಒಂದು ದಿವಸ ಸಮುದ್ರ ಹತ್ತಿತ್ತ ಏನಂತೇಳಿ ಮೈ ಬಡ ಹತ್ತಿತ್ತದು. ಕನ್ನಡಮೇ ಬೋಲು ಕನ್ನಡಮೇ ಅಂದ್ರ ನಾ ದೊಡ್ಡವ ಅಂತೇಳಿ ಸಮುದ್ರ ಹತ್ತಿತ್ತು. ಆಗ ಅನ್ನುವಂತ ಟೈಮ್ ಒಳಗ ಭೂಮಿ ಅಂತದ ಸಮುದ್ರಕ್ಕ. ಏನಂತದ? ಸಮುದ್ರ ನೀ ದೊಡ್ಡವಲ್ಲ, ಮತ್ಯಾರು? ನನ್ನ ಎಲ್ಲಾ ಅಕ್ಕಂಡ ಭೂಮಿ ಒಳಗ ಒಂದು ಮೂಲ್ಯಾಗ ನೀ ಹರಿಲಾಕತ್ತಿದಿ, ಜಗತ್ತದೊಳಗ ನಾ ದೊಡ್ಡಕೈತೇಳಿ ಭೂಮಿ ಎತ್ತಿತ್ತು. ಅವಾಗ ಭೂಮಿ ಅನ್ನುವಷ್ಟ್ರೊಳಗ ನಾ ದೊಡ್ಡಕೈತೇಳಿ ಏನು ಭೂಮಿ ಎತ್ತಿತ್ತು, ಬಡ್ಡ್ಯಾಗ ಕೂತ ಆದಿಶೇಷ ಹತ್ತಿದತ್ತ ನೋಡ್ರಿ. ಏನಂತೇಳಿ? ಏನಂತಿದವ? ಭೂಮಿ ನೀ ದೊಡ್ಡಕ್ಕೆ ಅಲ್ಲ, ಮತ್ಯಾರು? ನೀ ಭೂಮಿ ತಲೆ ಮ್ಯಾಗ ಈ ಭೂಮಿ
ನೀ ಕಾಟ ತೂಗಲಕತ್ತಿದೆಪ್ಪ ಅಂತಂದ್ರ ತೆಳಗ ನಿನಗ ನಾ ಹಿಡ್ಕೊಂಡ ನಿತ್ತೀನಿ, ನಾ ಜಗತ್ತದೊಳಗ ದೊಡ್ಡವ ಅಂತ ಹೇಳಿ ಆದಿಶೇಷ ಹತ್ತಿದ್ದ. ಆದಿಶೇಷಾಗ ಆದಿಶೇಷ ನಾ ದೊಡ್ಡವ ಅನ್ನುವಷ್ಟೊಳಗ ಪಾರ್ವತಿ ದೇವಿ ಅಂತಾಳ ನೋಡ್ರಿ. ಆದಿಶೇಷಾಗ ಏನಂತಾಳ? ಏನಂತಾಳವ? ಆದಿಶೇಷ ಜಗತ್ತದೊಳಗ ನೀನು ದೊಡ್ಡವಲ್ಲ, ಅಲ್ಲ ಅಲ್ಲ, ನನ್ನ ಎಡಕಿನ ಕಿರುಬಳಿಗೆ ಸುತ್ತಿ ಹೌದ್ ಇನ್ನ ಅರ್ಧ ಕಿರುಬರಲ್ ನಂದು ಉಳ್ದದ, ಹೌದ್, ಜಗತ್ತದೊಳಗ ನೀ ದೊಡ್ಡವಲ್ಲ ನಾ ದೊಡ್ಡಕ್ಕೆತ್ತೇಳಿ ಪಾರ್ವತಿ ದೇವಿ ಹತ್ತಿದಳು ಅವಾಗ ಅನ್ನುವಂತ ಟೈಮ್ ಒಳಗ ಪರಮಾತ್ಮ ಅಂತಾನ ಪಾರ್ವತಿ ದೇವಿಗೆ. ಏನಂದ? ಪಾರ್ವತಿ ಜಗತ್ತದೊಳಗ ನೀನು ದೊಡ್ಡಕ್ಕೆ ಅಲ್ಲ, ಮತ್ತೆ ಯಾರೈತ? ನನ್ನ ಎಡಕಿನ ತೊಡಿ ಮ್ಯಾಗ ಕುಂತು ಇನ್ನ ಅರ್ಧ ತೊಡಿ ಭಾಗ ನಂದು ಉಳ್ದದ, ಹೌದ್, ಜಗತ್ತದೊಳಗ ನಾ ದೊಡ್ಡವಂತೇಳಿ ಪರಮಾತ್ಮ ಅನ್ನುವಂತ ಟೈಮ್ ಒಳಗ ಪಾರ್ವತಿ ದೇವಿ ಅಂತ ನೋಡ್ರಿ. ಪರಮಾತ್ಮಗ ಏನಂತಾಳ? ಪರಮಾತ್ಮ ಜಗತ್ತದೊಳಗ ನೀನು ದೊಡ್ಡವಲ್ಲ, ನಾನು ಅಲ್ಲ, ನಾನು ದೊಡ್ಡಕ್ಕೆಲ್ಲ, ಮತ್ಯಾರು? ಮರ್ತ್ಯ ಲೋಕದೊಳಗ ಇದ್ದಿರ್ತಕ್ಕಂತ ಕೋಟ್ಯಾನಗಟ್ಲೆ ಭಕ್ತರ ಮನುಷ್ಯನೊಳಗ ನಾವು ಭಕ್ತರ ಹೃದಯದೊಳಗ ನಾವು ಅಡಿಗೆ ಕೂತಿದೇವಪ್ಪ ಅಂತಂದ್ರ ಭಕ್ತರೇ ದೊಡ್ಡವರು, ನಾವು ದೊಡ್ಡವ್ರ ತಿಳಿದು ಸ್ತುತಿ ಸಾರ್ತದ. ಹೌದ್ ಹೌದ್ರಲ್ಲ. ಯಾರು ಹೇಳ್ತಾರ? ಯಾರು? ಇದು ಶಾಸ್ತ್ರ ವೇದಾಂತ ಹೇಳ್ತದ, ನಾ ಹೇಳಿದ ಮಾತಲ್ಲ. ಅಲ್ಲ ಅಲ್ಲ, ಭಕ್ತರ ದೊಡ್ಡವರು ದೊಡ್ಡವ್ರ ಅಂತೇಳಿ ಜಗತ್ಯ ಸ್ತುತಿ ಸಾರ್ತದ. ಅದು ಇವತ್ತಿನ ದಿವಸ ನನ್ನಪ್ಪ ಬೀರ ದೇವರ ಗುಡಿ ಒಳಗ ಶೃಂಗಾರ ಆಗಿ ಕೂತಾನಪ್ಪ ಅಂತಂದ್ರ ಯಾರಿದಕ್ಕ? ಇದಕ್ಕ ಭಕ್ತರ ಶೃಂಗಾರ ಮಾಡ್ಯಾರ ಅಂತೇಳಿ ನಿನ್ನ ದೇವರ ಶೃಂಗಾರ ಆಗಿ ಕೂತಾನ, ಹೊರತಾಗಿ ನಿನಗ ಶೃಂಗಾರ ಮಾಡ್ಕೊಳಕ ಬಂದಿಲ್ಲ, ಬರುದು ಇಲ್ಲ, ಬರುವುದು ಇಲ್ಲ. ಜಗತ್ತದೊಳಗ ಭಕ್ತರ ಇದ್ದಾಗೆ ನಿನ್ನ ದೇವರ ಶೃಂಗಾರ ಅದಾನ. ಹೌದ್ ಹೌದಲ್ಲ. ಯಾಕಪ್ಪ ಅಂತಂದ್ರ ತಮ್ಮ, ಯಾಕ್ರಿ? ಇಷ್ಟೇ ಮಾತಲ್ಲ, ಭಕ್ತರ ಬದ್ದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗ. ಏನ್ ಹೇಳ್ತೀವ ಮಾತ? ದೇವ್ರು ನಿಮ್ಮ ದೇವ್ರ ಅಷ್ಟ ದೊಡ್ಡವಿದ್ದಪ್ಪ ಅಂತಂದ್ರ ಒಂದೇ ಒಂದು ಮಾತು ಕೇಳೋದದ. ಏನಿವ ಮಾತ? ಕೃತಯುಗದೊಳಗ ಶ್ರೀರಾಮಚಂದ್ರ ಆಗಿ ಹೋದ ಎಲ್ಲಾರಿಗೂ ಗೊತ್ತದ. ಖೋನದ್ರಲ್ಯ ಶ್ರೀರಾಮಚಂದ್ರ ಸೀತಾದೇವಿನ ಕರ್ಕೊಂಡು ವನವಾಸಕ್ಕೆ ಹೋದ. ಹೌದ್, ವನವಾಸಕ್ಕೆ ಹೋಗಿರ್ತಕ್ಕಂತ ಟೈಮದೊಳಗ 14 ವರ್ಷ ವನವಾಸಕ್ಕೆ ಹೋದರು. ಆ ಆರ್ಯಾಣದೊಳಗ ಮರ್ಚು ಮುನಿ ಅಂತಕ್ಕಂತವ ಬಂಗಾರ ಜಿಂಕಿ ವೇಷ ತೊಟ್ಟ ಬಂದ. ಯಾರ ಮ್ಯಾಗ? ಸೀತಾನಿ ಮ್ಯಾಗ ಮನಸ್ಸ ಮಾಡಿ. ಹೌದ್ ಹೌದಲ್ಲ. ಬಂಗಾರ ಜಿಂಕಿ ವೇಷ ತೊಟ್ಟ ಬಂದ. ಸೀತಾನ ಕಣ್ಣ ಬಂಗಾರ ಜಿಂಕಿ ಮ್ಯಾಗ ಹೋಯ್ತು. ಆಗ ಹೋದ ಕೂಡಲೇ ಶ್ರೀರಾಮಚಂದ್ರ ದೇವ್ರಿಗೆ ಅಂತಾಳ ನೋಡ್ರಿ, ದೇವರ ಶ್ರೀರಾಮ ಏನಂತ? ಪತಿದೇವಗಂತಾಳ. ಏನದು? ಪತಿದೇವ ಅಲ್ಲಿ ಬಂಗಾರ ಜಿಂಕಿ ಹೊಂಟಾದ, ಏನ್ ಮಾಡ್ಬೇಕಾಗ್ಯದ? ಆ ಜಿಂಕಿ ಚರ್ಮದಿಂದ ನನಗ ಕುಪ್ಪಸ್ ಮಾಡಿ ಉಡಂಗಾಗ್ಯದ, ಅದರ ಚರ್ಮ ತಗೊಂಡ ಬಾ ಅಂತೇಳಿ ಪತಿದೇವ ಶ್ರೀರಾಮಚಂದ್ರಗೆ ಹೇಳಿದಳು. ಅವಾಗ ಇವ ಶ್ರೀರಾಮಚಂದ್ರ ಜಿಂಕಿ ಬೆನ್ನತ್ತಿ ಹೋದತ್ತಮ್ಮ. ಹೌದೌದಲ್ಲ. ಹೋದ ಕೂಡಲೇ ಅರ್ಧ ಹಾದಿ ಒಳಗ ಹೋಯ್ತು ಜಿಂಕಿ. ಆ ಲಕ್ಷ್ಮಣನ ಹೆಸರು ತಗೊಂಡ ಕೂಗುತ್ತ ತಮ್ಮ. ಯಾರಿಗೆ? ಲಕ್ಷ್ಮಣಗ. ಲಕ್ಷ್ಮಣ ಬಂಗಾರ ಜಿಂಕಿ ಲಕ್ಷ್ಮಣ ಅಂತೇಳಿ ಲಕ್ಷ್ಮಣನ ಹೆಸರು ತಗೊಂಡ ಕೂಗುತ್ತು. ಅವಾಗ ಸೀತಾದೇವಿ ಅಂತಾಳ. ಏನಂತಾಳ? ಲಕ್ಷ್ಮಣ ನಿನ್ನ ಅಣ್ಣಗ ಏನು ಆಗ್ಯದ, ಹೋಗು ಹೋಗಿ ನೋಡಂದ ಕೂಡಲೇ ಅವಾಗ ಲಕ್ಷ್ಮಣ ತಾಯಿಗಂತಾನ ಸೀತಾದೇವಿಗೆ, ಏನಾಗುದಿಲ್ಲ ತಾಯಿ ನನ್ನ ಅಣ್ಣಗ ಏನು ಆಗಿದಲ್ಲ, ಇದು ಮಾಯದ ಆಟ ನಡೆದದ, ನೀ ಏನು ಚಿಂತೆ ಮಾಡ್ಲಾಕ್ ಹೋಗಬೇಡ ಅಂದ ಕೂಡಲೇ ಅವಾಗ ಸೀತಾದೇವಿ ಅಂತಾಳ ನೋಡ್ರಿ. ಏನಂತಾಳ? ನಿನ್ನ ಅಣ್ಣನ ಪ್ರಾಣ ಹೊಡೆದ ನನ್ನ ನೀ ಆಳ್ಬೇಕು ಮಾಡಿದೇನೋ ಲಕ್ಷ್ಮಣ ಅಂತೇಳಿ ಅಂದಳು ಸೀತಾದೇವಿ. ಹೋಗ ಮೊದಲು ಹೋಗಂದ ಕೂಡಲೇ ಅವಾಗ ಲಕ್ಷ್ಮಣ ಏನ್ ಮಾಡ್ತಾನ? ಏನ್ ಮಾಡ್ದ? ತಾಯಿ ಇಂತ ಮಾತು ನೀ ನುಡಿದಿದ್ಯಪ್ಪ ಅಂತಂದ್ರ ಒಂದ್ ಕ್ಷಣ ನಾ ಇಲ್ಲಿ ನಿನ್ರೋದಿಲ್ಲ, ಕರೆ ನಿನ್ನ ಸುತ್ತಮುತ್ತ 7 ಮಂಡಲಗಳ ಕೊರಿತೀನಿ. ಆ 7 ಮಂಡಲ ಬಿಟ್ಟು ನೀವ್ ಹೊರಗೆ ಬರ್ಲಾಕ್ ಹೋಗಬೇಡ, ಬಂದೆಂದ್ರ ನಿನಗ ಘಾತದಂತಕ್ಕಂತ ಮಾತು ಹೇಳಿ ಲಕ್ಷ್ಮಣ ಏನ್ ಮಾಡದ? ಏನ್ ಮಾಡ್ದವ? ಸೀತಾದೇವಿ ಸುತ್ತ 7 ಮಂಡಲಗಳನ್ನ ಕೊರದ ಅಣ್ಣನ ಬೆನ್ನತ್ತಿ ಹೋದ. ಹೌದೌದಲ್ಲ. ಈ ಮಾತು ಯಾರಿಗೆ ಗೊತ್ತಾಯ್ತು? ಲಂಕಾ ಪಟ್ಟಣವಾಗಿದ್ದಿರ್ತಕ್ಕಂತ 10 ತಲೆ ರಾವಣಗ ಗೊತ್ತಾಯ್ತು. ಏನ್ ಮಾಡ್ತಾನ? ಇದೇ ಸರಿಯಾದ ಟೈಮ್ ಅಂತೇಳಿ ಭಿಕ್ಷುಕರ ವೇಷ ತೊಟ್ಟ ರಾವಣ ಬಂದ. ಭವತ್ಯ ಭಿಕ್ಷಾಂದೇ ಅಂತೇಳಿ ಸೀತಾನ ಮುಂದೆ ನಿತ್ತ. ಸೀತಾದೇವಿ ದಾನ ನೀಡ್ತಿದ್ದಳು ಮಂಡಲದೊಳಗ ನಿತ್ತು. ಏನಂತಾನ? ಅವಾಗ ರಾವಣ ಅಂತಾನ ನೋಡ್ರಿ. ಏನಂದ್ರಿ? ಇದ್ರ ಒಳಗ ನೀ ನಿತ್ತ ದಾನ ಮಾಡಿದಪ್ಪ ಅಂತಂದ್ರ ದಾನ ಓಂ ಆಗೋದಿಲ್ಲ, ನಾ ತೊಳುದು ಇಲ್ಲ, ನಾ ತಗೊಳುದು ಇಲ್ಲ. ಮೊದಲು ಈ ಧರ್ಮದ ಮಂಡಲ ದಾಟಿ ಹೊರಗೆ ಬಂದ ದಾನ ಮಾಡಿದೆ ಅಂದ್ರ ನಾ ತಗೋತಿನ ತಂದ ರಾವಣ. ಆಯ್ತತ್ತು ತಿಳ್ಕೊಂಡು ಒಳಗ ಒಯ್ಬಾರ್ದ ದಾನ ತಿಳ್ಕೊಂಡು ಸೀತಾದೇವಿ ಮಂಡಲ ಹೊರಗ ಬಂದ ದಾನ ಹಾಕದಳು, ಹಗರಾದಳು. ಲಂಕಾಕ ರಾವಣ ಹೊತ್ಕೊಂಡು ಒಯ್ದ ಲಂಕಾ ಪಟ್ಟಣದೊಳಗೆ ಇಟ್ಟ. ಇಲ್ಲಿ ಒಂದು ಮಾತು ಕೇಳೋದದ. ಏನ್ ಕೇಳ್ತೇವ? ಎಷ್ಟೋ ಆಗಿರ್ತಕ್ಕಂತ ನಿಮ್ಮ ರಾಮ
ದೇವರ ಹೌದ್ ಎಲ್ಲಾ ಕಡೆ ಶೋಧ ಮಾಡದ ಹೆಂಡತಿ ಸೀತಾದೇವಿ ಎಲ್ಲಿ ಸಿಗಲಿಲ್ಲ. ಸಿಗಲಿಲ್ಲಲ್ಲ. ನಿಮ್ಮ ದೇವ್ರ ಎಷ್ಟೋ ಶೋಧ ಮಾಡಿದ್ರು ಸಹಿತ ಸೀತಾದೇವಿ ಎಲ್ಲಿ ಸಿಗಲಿಲ್ಲ. ನನ್ನ ಭಕ್ತ ಆಗಿರ್ತಕ್ಕಂತ ಹನುಮಂತ ಸೀತಾದೇವಿ ಶೋಧ ಮಾಡಿ ಲಂಕಾ ಪಟ್ಟಣಕ್ಕ ಬೆಂಕಿ ಹಚ್ಚಿ ರಾವಣನ ಮರ್ದನ ಮಾಡಿ ಸೀತಾದೇವಿನ ತಂದು ನಿನ್ನ ದೇವರಿಗೆ ಕುಡ್ಸಣ. ಇಲ್ಲಿ ಭಕ್ತ ದೊಡ್ಡವರ. ಹೌದು. ಮತ್ತ ಅಷ್ಟು ಕೆಪಾಸಿಟಿ ನಿನಗೆ ದೇವ್ರ ಬಲ್ಲಿ ಇತ್ತಪ್ಪ ಅಂತಂದ್ರ ನಿಮ್ ಹೆಂಡತಿನ ನೀವು ತಗೊಂಬರ್ಬೇಕಲ್ಲ ಓ ಶಿವ. ನಿನ್ನ ಹೆಂಡತಿನ ಹುಡುಕಾಡುವಂತ ಕೆಲಸ ನಿನ್ನ ಕೈಲಿ ಯಾಕಾಗ್ಲಿಲ್ಲ ಅಂತ ನಾ ಕೇಳ್ತೀನಿ ನಿನಗ. ಹಂಗ ಸಿರ್ಸು. ಯಾಕಪ್ಪ ಅಂತಂದ್ರ ಆ ಭಕ್ತನೇ ಸೀತಾದೇವಿನ ತಂದ ನಿನ್ನ ದೇವರಿಗೆ ಕುಡ್ಸಣ. ಜಗತ್ತದೊಳಗ ಭಕ್ತ ಅಂತಕ್ಕಂತ ದೊಡ್ಡವದಾನ. ಅಂತ ಭಕ್ತರಾಗಿರ್ತಕ್ಕಂತ ಅನಸೂಯ ದೇವಿ ಮುಂದ ತ್ರಿಮೂರ್ತಿಗಳ ನಿಮ್ಮ ಏನು ಸೃಷ್ಟಿ ಮಾಡ್ಯಾರ ನೋಡ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ. ಏನಾಗ್ಯಾರ ಅವ್ರು? ಭಕ್ತಳ ಮನಸ್ಸು ನೋಡ್ಲಕ್ಕ ಬಂದ್ರಿ. ಭಕ್ತಳ ಮುಂದ ಕೂಸಾಗಿ 8 ತಿಂಗಳು 8 ದಿವಸ ತೊಟ್ಟಲಾಗ ಬಿದ್ದ ಆಡದ್ರಿ ನೀವು 3 ಮಂದಿ ದೇವರುಗಳು. ಡಬ್ಬು ಬಿದ್ದು ಯಾರ ಮುಂದ? ಭಕ್ತಳ ಮುಂದ. ಹೌದು. ಸತ್ತಿ ಸಕ್ಕುಬಾಯಿ ಮನಿ ಒಳಗ ಆ ಏನ್ ಮಾಡಿದಪ್ಪ ಅಂತಂದ್ರ ಜೀತದಾಳಾಗಿ ಕೆಲಸ ಮಾಡಿದಿ ಭಕ್ತಳ ಸಲುವಾಗಿ. ಭಕ್ತಳಾಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮನ ಕೈ ಒಳಗ ಜ್ವಾಳ ಬೀಸಿ ಹೋಗಿದಿ ಭಕ್ತಳ ಕೈ ಒಳಗ. ಹೌದ ಹೌದಲ್ಲ. ಇದು ಎಲ್ಲಾ ಭಕ್ತರ ಕೈ ಒಳಗ ಬಂದ ನೀವು ಆಳಾಗಿ ಕೆಲಸ ಮಾಡಿರಿ ಅಂದ್ರ ಏನ ಭಕ್ತರು ದೊಡ್ಡವ್ರು ಏನ ದೇವರು ದೊಡ್ಡವ? ಭಕ್ತ ದೊಡ್ಡವ್ರು ಅಂತಾರ, ದೇವ್ರ ಹೆಂಗ? ಅದಕ್ಕ ಇರ್ಲಿ, ಜಗತ್ತದೊಳಗ ಭಕ್ತರ ಪಾಲು ಹೆಚ್ಚಿಂದ ಐತಿ ಅಂತಕ್ಕಂತ ಮಾತು ಹೇಳುತ್ತಾ